ವೆಲ್ಕಮ್ ಟು ವಿನಾಯಕ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಬ್ಲಡ್ ಕ್ಲಾಟ ಹೇಗೆ ರಿಮೂವ್ ಮಾಡಬೇಕು ಬಾಡಿಯಿಂದ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಬೆಂಗಳೂರಿಯನ್ಸ್ ಇದ್ದೀರಾ ಅಥವಾ ಕೋಲ್ಡ್ ವೆದರಲ್ಲಿದ್ದೀರಾ, ಯಾರ್ದು ಕೋಲ್ಡ್ ಬಾಡಿ ಇರುತ್ತೆ, ಇವ್ರಿಗೆಲ್ಲ ಏನಂದರೆ ತುಂಬಾ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಮಾರ್ನಿಂಗು ಬೆಳಗ್ಗೆ ಎದ್ದು 2 ಪೀಸ್ ಗಾರ್ಲಿಕ್ನ ಬಿಸಿನೀರಲ್ಲಿ ಕುದಿಸಿ, ಇಲ್ಲಾಂದರೆ ಹಾಗೆ ಬೈಟ್ ಮಾಡಿ ಬಿಸಿನೀರು ಕುಡಿಬೋದು. ಸೊ ಇದು ಬೆಳ್ಳುಳ್ಳಿ ಬಂದು ಕೊಲೆಸ್ಟ್ರಾಲ್ನ ರಿಮೂವ್ ಮಾಡುತ್ತೆ, ಮತ್ತು ಏನಾದ್ರು ಬಾಡಿಯಲ್ಲಿ ಬ್ಲಡ್ ಕ್ಲಾಟ್ಸ್ ಆಗ್ತಾಯಿದೆ ಅದು ರಿಮೂವ್ ಆಗುತ್ತೆ. ತುಂಬಾ ಹೆಲ್ಪ್ಫುಲ್ ಇದೆ ಬೆಳ್ಳುಳ್ಳಿಯಿಂದ. ಸೊ ಡೈಲಿ ಈ ಕೋಲ್ಡ್ ವೆದರಲ್ಲಿ ಡೈಲಿ ಒಂದೊಂದು ಪೀಸ್ ತಿನ್ನಿ. ಈವ್ನಿಂಗ್ ಮಲ್ಗೋಕೆ ಮುಂಚೆ ಮತ್ತು ಮಾರ್ನಿಂಗ್ ಎದ್ಮೇಲೆ ಒಂದೊಂದು ಪೀಸ್ ತಿನ್ನಿ. ಸೊ ಈಗ ಯಾರ್ಯಾರು ತಿನ್ನಬಾರ್ದು ಅಂದರೆ, ಬ್ಲಡ್ಡು ಯಾರಿಗೆ ತುಂಬ ಕಡಿಮೆ ಇದೆ ಅವರು ಡೈಲಿ 1 ಪೀಸ್ ತಿಂದರೆ ಸಾಕು. ಯಾಕಂದರೆ ಬ್ಲಡ್ ಕಮ್ಮಿ ಆಗುತ್ತೆ. ಈಗ ಏನಾದರೂ ಜಾಸ್ತಿ ಕನ್ಸ್ಯೂಮ್ ಆದರೆ ಬೆಳ್ಳುಳ್ಳಿ ಬ್ಲಡ್ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇನ್ನೊಂದು ಏನಪ್ಪ ಅಂತ ಏನಂದರೆ, ನಾನು ಇನ್ನೊಂದು ವಿಡಿಯೋದಲ್ಲಿ ಒಂದು ಟ್ಯಾಬ್ಲೆಟ್ ಬಗ್ಗೆ ಹಾಕಿದ್ದೀನಿ, ಆಸ್ಪಿರಿನ್. ಅದು ಹಲ್ಲು ನೋವು ಆಗುತ್ತೆ, ತಲೆನೋವು ಆಗುತ್ತೆ, ಹೆವಿ ಮೈಗ್ರೇನ್ ಇರೋರ್ಗಾಗುತ್ತೆ, ಮತ್ತು ಈಗ ಯಾರಿಗಾದರೂ ಸಡನ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಬಟ್ ಕ್ಲಿನಿಕ್ ಹೋಗ್ತಾ ಇರ್ತೀರಾ, ಡಾಕ್ಟರ್ಸ್ ಇರೋದಿಲ್ಲ. ಇವಾಗಂತೂ ತುಂಬಾ ಇಶ್ಯೂಸ್ ಆಗ್ತಾಯಿದೆ. ಇವತ್ತು ದಿಲೀಪ್ ರಾಜ್ ಅವರು ತೀರ್ಕೊಂಡಿದ್ದಾರೆ. 2 ಹಾಸ್ಪಿಟಲ್ಗೆ ಹೋಗಿದ್ದಾರೆ, 2 ಹಾಸ್ಪಿಟಲಲ್ಲೂ ಡಾಕ್ಟರ್ ಇಲ್ಲ. ಸೊ ಏನು ಮಾಡಬೇಕು ಈ ಟೈಮಲ್ಲಿ ಅಂದರೆ, ಆಸ್ಪಿರಿನ್ ಟ್ಯಾಬ್ಲೆಟ್ನ ತಿನ್ನೋಕ್ಕೆ ಕೊಡಬೇಕು ಪೇಷಂಟಿಗೆ. ಸೊ ಈ ಆಸ್ಪಿರಿನ್ ಟ್ಯಾಬ್ಲೆಟು ಸ್ಲೋ ಮಾಡುತ್ತೆ ಬ್ಲಡ್ ಕ್ಲಾಟ್ ಆಗ್ತಾಯಿದೆ. ಮತ್ತು ಏನಂದರೆ, ಈ ಹೃದಯಾಘಾತ ಆಗುವಾಗ ಮೈಯೆಲ್ಲ ಬೆವರು ಬರುತ್ತೆ. ಸೊ ಆ ಟೈಮಲ್ಲಿ ಎದೆ ನೋವು ಬರ್ತಿದೆ ಅಂತ ಮೆಂಟೋಪ್ಲಸ್ ತಿಕ್ಕೋದು, ಬೆಳಗ್ಗೆ ಹೋದರೆ ಆಯಿತು ಹಾಸ್ಪಿಟಲ್ಗೆ ಅಂತ ಎಲ್ಲ ಡಿಲೇ ಮಾಡಲೇಬೇಡಿ. ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಮುಂಚೆ ತುಂಬಾ ಗೊತ್ತಾಗುತ್ತೆ. ಚೆಸ್ಟ್ ಪೇನ್ ಆಗ್ತಿದೆಯಾ, ಗ್ಯಾಸ್ಟ್ರಿಕ್ಕಿಗೆ ಆಗ್ತಾಯಿದೆಯಾ, ಇಲ್ಲ ಬರೀ ಚೆಸ್ಟ್ ಮಾತ್ರ ಪೇಯ್ನ್ ಆಗ್ತಾಯಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಯಾವಾಗಲೂ ಗ್ಯಾಸ್ಟ್ರಿಕ್ಕಿಗೆ ಮಾತ್ರ ಚೆಸ್ಟ್ ಪೇನ್ ಆಗೋಲ್ಲ. ಸೊ ಹಾರ್ಟ್ ಬಗ್ಗೆ ತುಂಬಾ ಕನ್ಸರ್ನ್ ತೋರಿಸಿ ತುಂಬ ಡಿಲೇ ಮಾಡಬೇಡಿ ಹೆಲ್ತ್ ಬಗ್ಗೆ. ದುಡ್ಡು ಅಂತ ದುಡ್ಡಿಂದೇ ಹೋಗಿ ನಿದ್ದೆ ಬಿಡೋದು, ಅಥವಾ ಹುಷಾರಿಲ್ಲ ಅಂದರೂ ಓವರ್ ವರ್ಕೌಟ್ ಮಾಡೋದು, ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಎಸ್ಪೆಷಲಿ ನೈಟ್ ಶಿಫ್ಟ್ ಮಾಡೋರಂತೂ ರೊಟೇಷ್ನಲ್ ಹೋಗಿ ಡೈಲಿ ನೈಟ್ ಶಿಫ್ಟು ಇರೋರು ತುಂಬಾ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಆದಷ್ಟು ಕನ್ಸರ್ನ್ ಮಾಡಿ ಪಿಜ್ಜಾ ಬರ್ಗರ್ ತಿನ್ನೋದು ಬಿಡಿ ಫಸ್ಟ್. ಥ್ಯಾಂಕ್ ಯು.